ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹೋಪ್ ಚಾನಲ್ ಇಂಡಿಯಾದ ಮೂಲಕ ದೇವರ ಸಂದೇಶವನ್ನು ಕೇಳಲು ಸೇರಿರುವಂಥ ನಿಮ್ಮೆಲ್ಲರನ್ನ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದಿಸುತ್ತಾ, ದೇವರ ಸೇವಕನಂತ ನಾನು ಈ ದಿನದ ಸಂದೇಶವನ್ನು ಕೇಳಲು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಬಯಸ್ತೇನೆ. ವಾಕ್ಯವನ್ನು ಕೇಳುವ ಮೊದಲು ನಾವು ಪರಿಶುದ್ಧಾತ್ಮನಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಪ್ರಾರ್ಥಿಸುವ. ನಮ್ಮನ್ನು ಅತಿಯಾಗಿ ಪ್ರೀತಿ ಮಾಡುವ ದೇವರೇ, ಕೃಪೆಯುಳ್ಳ ತಂದೆಯೇ, ನಾವು ನಿನ್ನ ವಾಕ್ಯವನ್ನು ಕಲಿಯಲು ಬಂದಿದ್ದೇವೆ. ಸತ್ಯದ ಗೂಢಾರ್ಥವನ್ನು ನಮಗೆ ಗೋಚರಪಡಿಸು. ಸತ್ಯಕ್ಕಾಗಿ ನಿಂತುಕೊಳ್ಳುವಂತೆ, ನಿನ್ನ ವಾಕ್ಯಕ್ಕೆ ನಾವು ಕಿವಿಗೊಡುವಂತೆ ನಮ್ಮನ್ನು ಪ್ರೇರೇಪಿಸು ತಂದೆಯೇ. ಆಮೆನ್. ಆತ್ಮೀಯ ದೇವಜನರೇ, ದೇವರ ಅಮೂಲ್ಯ ಪ್ರಶ್ನೆಗಳು ಅನ್ನೋ ಶೀರ್ಷಿಕೆಯ ಮೇಲೆ ಈ ದಿನದ ಪ್ರಶ್ನೆಯನ್ನು ನಾವು ಧ್ಯಾನ ಮಾಡುವ ಹಾಗೆ ನಮ್ಮ ಸತ್ಯವೇದಗಳನ್ನು ಯೆಶಾಯನ ಪ್ರವಾದನ ಗ್ರಂಥ 14ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದಗಳನ್ನು ತಿರುಗಿಸೋಣ. 14ನೇ ಅಧ್ಯಾಯದ 12ನೇ ವಚನ. ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯ ದೇವಜನರೇ, ಈ ಲೋಕದಲ್ಲಿ ಎಷ್ಟೋ ಜನರಿಗೆ ಸೈತಾನನು ಯಾರು, ಆತನು ಹೇಗೆ ಬಂದ, ಆತನು ಮೊದಲು ಎಲ್ಲಿದ್ದ, ಆತನು ಏನು ಮಾಡ್ತಾ ಇದ್ದ, ಆತನು ಯಾಕೆ ದುಷ್ಟನಾಗಿದ್ದಾನೆ, ಆತನು ಯಾಕೆ ಜನರನ್ನು ತಪ್ಪಾದಂಥ ಮಾರ್ಗಕ್ಕೆ ನಡೆಸ್ತಾನೆ, ಆತನು ಯಾಕೆ ಈ ರೀತಿಯಾದಂಥ ಜನರನ್ನು ನಾಶಪಡಿಸಲಿಕ್ಕೆ ಆತನು ಕೊಂಡೊಯ್ತಾನೆ, ಯಾಕೆ ಎಂಬ ದೊಡ್ಡದಾದಂಥ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ, ಅನೇಕ ಜನರ ಮನಸ್ಸಿನಲ್ಲಿ ಇದು ಕೊರೆಯುವಂಥದ್ದನ್ನು ನಾವು ನೋಡ್ತೇವೆ. ಸತ್ಯವೇದ ನಮಗೆ ಬಹಳ ಉತ್ತರಗಳನ್ನು, ಈ ಸೈತಾನನ ನಿರ್ಮಾಣದ ಕುರಿತಾಗಿ ಬಹಳ ಸುಂದರವಾದಂಥ ಉತ್ತರಗಳನ್ನು ಸತ್ಯವೇದವು ಮಾತ್ರವೇ ನಮಗೆ ಕೊಡಲಿಕ್ಕೆ ಸಾಧ್ಯ. ಇಲ್ಲಿ ದೇವರ ವಾಕ್ಯ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಈ ಸೈತಾನನು ಯಾರು, ಆತನು ಎಲ್ಲಿದ್ದನು, ಆತನು ಏನು ಮಾಡ್ತಾ ಇದ್ದನು, ಆತನು ಹೇಗೆ ಸೈತಾನನಾದನು, ಆತನು ಹೇಗೆ ತನ್ನನ್ನು ತಾನು ಈ ರೀತಿಯಂಥ ಕೆಟ್ಟ ಕಾರ್ಯಗಳಿಗೆ ಆತನು ಮಾರ್ಪಡಿಸಿಕೊಂಡನು ಎಂಬ ಪ್ರಶ್ನೆಗಳಿಗೆ ದೇವರ ವಾಕ್ಯದಿಂದ ನಾವು ಉತ್ತರವನ್ನು ಕಂಡುಕೊಳ್ಳೋಣ. ದೇವರ ವಾಕ್ಯ ಹೇಳುತ್ತೆ, ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ ಎಂಬುದಾಗಿ ಹೇಳುವಂಥದ್ದಾಗಿದೆ. ಅಂದರೆ ಈ ವಚನ ಬಹಳ ಸ್ಪಷ್ಟವಾಗಿ ನಮಗೆ ಹೇಳುವಂಥದ್ದೇನೆಂದರೆ, ಸೈತಾನನು ಮೊದಲು ಆಕಾಶದಲ್ಲಿ ಇದ್ದನು ಎಂಬ ವಿಷಯವಾಗಿ ಇದು ನಮಗೆ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಯೆಹೆಜ್ಕೇಲನ ಪ್ರವಾದನ ಗ್ರಂಥದಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾವು ನೋಡ್ತೇವೆ. ಯೆಹೆಜ್ಕೇಲನ ಪುಸ್ತಕ 28ನೇ ಅಧ್ಯಾಯ, ಇಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ. 28ನೇ ಅಧ್ಯಾಯ 12ನೇ ವಚನದಲ್ಲಿ 2ನೇ ಭಾಗ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವನವಾದ ಏದೇನಿನಲ್ಲಿ ನೀನಿದ್ದಿ. ಮಾಣಿಕ್ಯ, ಪುಷ್ಯರಾಗ, ಪಚ್ಚೆ, ಪೀತರತ್ನ, ಬೇರುಲ್ಲ, ವೈಡೂರ್ಯ, ನೀಲ ಕೆಂಪರಲು, ಸ್ಫಟಿಕ, ನವ ರತ್ನಗಳಿಂದ ಭೂಷಿತನಾಗಿದ್ದಿ. ನಿನ್ನಲ್ಲಿನ ಗೂಡುಗಳು, ಮನೆಗಳು ಸುವರ್ಣ ರಚಿತವಾಗಿದ್ದವು. ನಿನ್ನ ಸೃಷ್ಟಿಯ ದಿನದಲ್ಲಿ ಇವೆಲ್ಲವೂ ಸಿದ್ಧವಾದವು. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದಿ. ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆನು. ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದಿ. ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿಯೂ ಕಾಣುತ್ತಿತ್ತು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಗಾದರೆ ಸೈತಾನನು ಎಲ್ಲಿದ್ದನು ಎಂಬ ವಿಷಯ, ಆತನು ಏನಾಗಿದ್ದನು ಎಂಬ ವಿಷಯ ಸ್ವಲ್ಪ ಮಟ್ಟಿಗೆ ನಿಮಗೆ ತಿಳಿದಿರಲಿಕ್ಕೆ ಸಾಧ್ಯ. ಇಲ್ಲಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಆತನು ದೇವರ ಉದ್ಯಾನವನನಾದ ಏದೇನಿನಲ್ಲಿ, ಏದೇನು ಈ ಲೋಕದ ಏದೇನಲ್ಲ, ಅದಕ್ಕೆ ಬದಲಾಗಿ ಪರಲೋಕದಲ್ಲಿಯೂ ಸಹ ಏದೇನಿದೆ.
ಆ ಪರಲೋಕದ ಏದೇನಿನಲ್ಲಿ ಈ ಸೈತಾನನು ಇದ್ದನು. ಸೈತಾನ ಅಂತ ಕರೆಸಿಕೊಳ್ಳುವ ಮೊದಲು ಆತನು ಲೂಸಿಫರನು ಎಂಬುದಾಗಿ ಕರೆಸಿಕೊಳ್ಳುತ್ತಿದ್ದನು ಪ್ರಿಯರೇ. ಈ ಲೂಸಿಫರನು ದೇವರ ಪರಿಶುದ್ಧವಾದಂಥ ಉದ್ಯಾನವನದಲ್ಲಿ ಇದ್ಕೊಂಡು ಆತನು ದೇವರ ಸನ್ನಿಧಿಯಲ್ಲಿ ನೆರಳು ಕೊಡುವಂಥ ಕೆರೂಬಿಯಾಗಿದ್ದು, ಆತನು ಸಕಲ ದೇವದೂತ ಗಣಗಳಿಗೆ ಪ್ರಧಾನ ದೇವದೂತನಾಗಿದ್ದು, ಆತನು ದೇವರ ಸನ್ನಿಧಿಯಲ್ಲಿ ದೇವರನ್ನ ಸ್ತೋತ್ರ ಮಾಡುತ್ತಾ, ದೇವರನ್ನ ಹಾಡುತ್ತಾ, ದೇವರನ್ನ ಘನಪಡಿಸುತ್ತಾ ಇಡೀ ದೇವದೂತ ಗಣವನ್ನ ದೇವರ ಭಯ ಭಕ್ತಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಆತನ ಅವರೆಲ್ಲರನ್ನ ನಡೆಸುವಂಥ ಬಹಳ ಶ್ರೇಷ್ಠವಾದಂಥ, ಬಹಳ ಉನ್ನತವಾದಂಥ, ಬಹಳ ಗಂಭೀರವಾದಂಥ, ಅದ್ಭುತವಾದಂಥ ಆಶೀರ್ವಾದಕ್ಕೆ ಆತನು ಒಳಗಾಗಿದ್ದನು ಪ್ರಿಯರೇ. ದೇವರ ವಾಕ್ಯ ಹೇಳುತ್ತೆ, ಇಷ್ಟೊಂದು ಅಮೂಲ್ಯನಾದಂಥ ಈ ಲೂಸಿಫರನು ಅದೇಕೆ ಹೀಗೆ ತನ್ನನ್ನು ತಾನು ಕೆಡಿಸಿಕೊಂಡನು, ಅದೇಕೆ ಆತನು ನಾಶವಾದನು, ಅದೇಕೆ ಆತನು ಈಗ ಲೋಕದ ಎಲ್ಲ ಜನರನ್ನು ಮೋಸಗೊಳಿಸ್ತಾನೆ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಅದೇ ಎಜ್ಕೇಲ 28:17 ವಚನ ಹೇಳುತ್ತೆ, ನೀನು ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನಾಗಿ ನಿನ್ನ ಮೆರೆತದಿಂದ ನಿನ್ನ ಬುದ್ಧಿಯನ್ನು ಹಾಳು ಮಾಡಿಕೊಂಡಿ. ಇದರಿಂದ ನಾನು ನಿನ್ನನ್ನು ನೆಲಕ್ಕೆ ದೊಬ್ಬಿ ನೀನು ಅರಸರಿಗೆ ನೋವುಂಟಾಗುವಂತೆ ಅವರ ಕಣ್ಣ ಮುಂದೆ ಹಾಕಿದೆನು ಎಂಬುದಾಗಿ ಬರೆಯುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನೀನು ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನಾದಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ದೇವರ ವಾಕ್ಯ ಜ್ಞಾನೋಕ್ತಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಜ್ಞಾನೋಕ್ತಿ 16 ವಚನ ಹೀಗೆ ಹೇಳುತ್ತೆ, ಗರ್ವದಿಂದ ಭಂಗ, ಉಬ್ಬಿನಿಂದ ದೊಬ್ಬು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ದೇವರು ಉಬ್ಬಿದ ಮನಸ್ಸನ್ನು ಎಂದಿಗೂ ಸಹ ಆತನು ಸಹಿಸೋದಿಲ್ಲ. ಈತನು ತಾನು ಅನ್ಕೊಳ್ತಾನೆ. ಅದೇ ಯೆಶಾಯ 14 ನಾವು ಇನ್ನೂ ಹೆಚ್ಚಾದಂಥ ಮಾಹಿತಿಯನ್ನು ನಾವು ಪಡೆದುಕೊಳ್ತೇವೆ. ಪ್ರಿಯ ದೇವಜನರೇ, ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ಸಿಂಹಾಸನಕ್ಕಿಂತ ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿ ಸಮಾನನಾಗುವೆನು ಅಂದುಕೊಂಡಿಯಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಅಂದರೆ ದೇವರು ಉಂಟು ಮಾಡಿದಂಥ ಈ ಲೂಸಿಫರನು ದೇವರ ಸುಂದರವಾದಂಥ ಸೃಷ್ಟಿಯಾದಂಥ ದೇವರ ಪ್ರಧಾನ ದೂತನಾದಂಥ ಈ ಲೂಸಿಫರನು ತನ್ನ ಮನಸ್ಸಿನಲ್ಲಿ, ತನ್ನ ಹೃದಯದಲ್ಲಿ, ತನ್ನ ಆಲೋಚನೆಗಳಲ್ಲಿ ಆತನು ಅಂದ್ಕೊಳ್ತಾನೆ, ನಾನು ದೇವರಿಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ. ನೋಡಿ, ತಂದೆ ಮಗನಿಗಿಂತ ಕಡಿಮೆ ಆಗಲಿಕ್ಕಾಗಲ್ಲ, ಮಗ ತಂದೆಗಿಂತ ಹೆಚ್ಚು ದೊಡ್ಡವನಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ದೇವರ ನಿಯಮ. ದೇವರು ಉನ್ನತನು ಮಹೋನ್ನತನು, ಆತನ ಸೃಷ್ಟಿ ಈ ಲೂಸಿಫರನು. ಈತನು ತನ್ನ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ, ನಾನು ಉನ್ನತೋನ್ನತನಿಗೆ ಸರಿ ಸಮಾನನಾಗುವೆನು ಎಂಬುದಾಗಿ ಆತನ ಅಂದ್ಕೊಳ್ತಾನೆ ಪ್ರಿಯರೇ. ಇದು ಆತನ ಮನಸ್ಸಿನಲ್ಲಿ ಬಂದಂಥ ದೊಡ್ಡದಾದಂಥ ಗರ್ವ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಈತನು ತನ್ನಲ್ಲಿ ಅಹಂಕಾರವನ್ನು ಹೊಂದಿಕೊಂಡನು, ತನ್ನಲ್ಲಿ ಗರ್ವವನ್ನು ಹೊಂದಿಕೊಂಡನು, ತನ್ನಲ್ಲಿ ಹೆಚ್ಚಳವನ್ನು ಆತನು ಪಟ್ಟುಕೊಂಡನು. ದೇವರ ವಾಕ್ಯ ಹೇಳುತ್ತೆ, ಹೆಚ್ಚಳ ಪಡುವವನು ನಾನು ನೀತಿ ನ್ಯಾಯಗಳನ್ನು ಹೊಂದಿರುವಂಥ ದೇವರು ಅಂತ ನನ್ನನ್ನು ತಿಳಿದುಕೊಳ್ಳುವುದರಲ್ಲಿ ಆತನು ಹೆಚ್ಚಳ ಪಡಲಿ ಎಂಬುದಾಗಿ ವಾಕ್ಯ ಹೇಳುತ್ತೆ. ಆದರೆ ಈತನು ಹೆಚ್ಚಳ ಪಟ್ಟಿದ್ದು ಆತನ ಜ್ಞಾನ, ಆತನ ಸೌಂದರ್ಯ, ಆತನಿಗಿದ್ದಂಥ ಈ ಒಂದು ವೈಭವ, ಆತನಿಗಿದ್ದಂಥ ಈ ಎಲ್ಲ ಆಶೀರ್ವಾದ, ಆತನಿಗಿದ್ದಂಥ ಅಧಿಕಾರ, ಈ ಎಲ್ಲದಕ್ಕೆ ಆತನ ಏನು ಮಾಡ್ತಾನೆ, ಉಬ್ಬಿಕೊಳ್ಳುವಾತನಾಗಿದ್ದಾನೆ. ಪ್ರಿಯ ದೇವಜನರೇ, ಇದರಿಂದ ನಾವು ಕಲ್ತ್ಕೊಳ್ಬೇಕಾದಂಥ ಬಹಳ ವಿಷಯಗಳು ನಮ್ಮಲ್ಲಿದೆ. ಇಂದು ನಾವು ಲೋಕದಲ್ಲಿ ನೋಡುವಾಗ
ಎಷ್ಟೋ ಜನರು ಬಹಳ ದೀನ ಸ್ಥಿತಿಯಿಂದ ಮೇಲಕ್ಕೆ ಬಂದಿರ್ತಾರೆ. ದೇವರು ಅವರನ್ನು ಅದ್ಭುತವಾಗಿ ಆಶೀರ್ವಾದವನ್ನು ನೀಡಿ ಅವರನ್ನು ಆಶ್ಚರ್ಯಕರವಾದ ರೀತಿಯಲ್ಲಿ ಉನ್ನತಿಗೆ ತರುವಾಗ ಅವರು ತಮ್ಮ ಮನಸ್ಸಿನಲ್ಲಿ ಅಧಿಕಾರಕ್ಕೆ ಬಂದಾಗ ತಮ್ಮ ಮನಸ್ಸಿನಲ್ಲಿ ಅಂದ್ಕೊಳ್ಳೋದೇನೆಂದರೆ, ನಾನು ಅಧಿಕಾರಿ, ಎಲ್ಲರೂ ನನಗೆ ಅಧೀನರಾಗಿರಬೇಕು, ನಾನು ಹೇಳಿದ್ದೇ ನಡಿಬೇಕು, ನಾನು ಆಡಿದ್ದೇ ಆಗಬೇಕು, ನನ್ನ ಆಲೋಚನೆಯೇ ಕೊನೆಯ ನಿರ್ಧಾರವಾಗಬೇಕು ಎಂಬುದಾಗಿ ಎಷ್ಟೋ ಜನರು ಭಾವಿಸುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಆತನು ಹೇಳುವಾತನಾಗಿದ್ದಾನೆ, ನಾನು ಸೇವೆ ಮಾಡಿಸಿಕೊಳ್ಳೋದಕ್ಕೆ ಬಂದಿಲ್ಲ, ಆದರೆ ನಾನು ಸೇವೆ ಮಾಡೋದಕ್ಕೆ ಬಂದಿದ್ದೇನೆ. ಇವತ್ತು ನಿನ್ನ ಪರಿಸ್ಥಿತಿ ಏನಾಗಿದೆ? ಅಧಿಕಾರದಲ್ಲಿರುವಂಥವರೇ ನಾವು ಎಚ್ಚರವಾಗಿರೋಣ. ನನ್ನ ಈ ಅಧಿಕಾರವನ್ನು ಯಾರು ಕೊಟ್ಟಿರೋದು? ಆತನಿಗೆ ಮೆಚ್ಚುಗೆಯಾಗಿ ಆತನ ಅಧೀನದಲ್ಲಿ ನಾನು ನಡೀತಾ ಇದೀನೋ ಇಲ್ವೋ ಎಂಬುದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಸೈತಾನನ ಹಾಗೆ ನಾವು ಗರ್ಭ ಪಡೋದಾಗಿದ್ದರೆ, ಸೈತಾನನು ಹೇಗೆ ದಬ್ಬಲ್ಪಟ್ಟನೋ, ಹೇಗೆ ಆಕಾಶದಿಂದ ಬೀಳಲ್ಪಟ್ಟನೋ, ಹಾಗೆ ನಾವು ಪರಲೋಕ ರಾಜ್ಯದಿಂದ ದಬ್ಬಲ್ಪಡಬೇಕಾಗತ್ತೆ. ಪರಲೋಕ ರಾಜ್ಯದಿಂದ ನಾವು ಕೆಳಗೆ ಉಳಿಬೇಕಾಗತ್ತೆ, ನರಕದಲ್ಲಿ ಬಿದ್ದು ನಾಶವಾಗಬೇಕಾಗುತ್ತೆ. ಪ್ರಿಯರೇ, ಇಂದು ಎಷ್ಟೋ ಜನರು ತಮಗಿರುವಂಥ ಸೌಂದರ್ಯದಲ್ಲಿ ಹೆಚ್ಚಳ ಪಡುವಂಥವರಾಗಿದ್ದಾರೆ, ತಮಗಿರುವಂಥ ಜ್ಞಾನದಲ್ಲಿ ಹೆಚ್ಚಳ ಪಡುವಂಥವರಾಗಿದ್ದಾರೆ, ತಮಗಿರುವಂಥ ಈ ತಲಾಂತುಗಳಲ್ಲಿ ಹೆಚ್ಚಳ ಪಡುವವರಾಗಿದ್ದಾರೆ. ಎಷ್ಟೋ ಜನರಿಗೆ ವಾದ್ಯಗಳನ್ನು ಬಾರಿಸಲಿಕ್ಕೆ ಚೆನ್ನಾಗಿ ಕಲಿತುಕೊಂಡಾಗ ನನ್ನ ಹಾಗೆ ಬಾರಿಸೋರು ಯಾರೂ ಇಲ್ಲ ಎಂಬುದಾಗಿ ಎಷ್ಟೋ ಜನರು ಭಾವಿಸುವಂಥವರಾಗಿದ್ದಾರೆ. ಅವರ ಆಲೋಚನೆಗಳು, ಅವರ ಕ್ರಿಯೆಗಳು ಅದನ್ನು ನಮಗೆ ಹೇಳಿಕೊಡುವಂಥದ್ದಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯವನ್ನು ಆಲಿಸುವಂಥ ಎಲ್ಲ ದೇವರ ಮಕ್ಕಳೇ, ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ. ಸೈತಾನನು ತನ್ನ ಗರ್ವದ ನಿಮಿತ್ತ, ತನ್ನ ಅಹಂಕಾರದ ನಿಮಿತ್ತ, ತನ್ನ ಕೆಟ್ಟ ಆಲೋಚನೆಗಳ ನಿಮಿತ್ತ ಪರಿಶುದ್ಧವಾದಂಥ ದೇವರ ನಿವಾಸವನ್ನು ಆತನು ಕಳೆದುಕೊಂಡು ಆತನು ಈ ಭೂಮಿಯ ಮೇಲೆ ಆತನು ದರಿದ್ರನಾಗಿ ಬಿದ್ದು ಹೋದನು. ದೇವರ ಅಮೋಘವಾದಂಥ ಆಶೀರ್ವಾದವನ್ನು ಆತನು ಕಳೆದುಕೊಂಡನು. ದೇವರು ಆತನಿಗೆ ಬಹಳವಾಗಿ ಎಚ್ಚರಿಸ್ತಾನೆ, ಲೂಸಿಫರನೇ, ನೀನು ಮಾಡ್ತಾ ಇರೋದು ಸರಿ ಇಲ್ಲ, ನೀನು ತಪ್ಪಿ ಹೋಗ್ತಾ ಇದೀಯಾ, ನೀನು ದಾರಿ ತಪ್ಪಿದೀಯಾ, ನೀನು ಮಾನಸಾಂತರವನ್ನು ಹೊಂದಿ ಪುನಃ ಪಶ್ಚಾತ್ತಾಪ ಪಟ್ಟು ಹಿಂದಕ್ಕೆ ಬಾ. ಆದರೆ ಈತನು ತನ್ನ ಮನಸ್ಸನ್ನು ಕಲ್ಲು ಮಾಡಿಕೊಳ್ತಾನೆ. ಇಲ್ಲ ಇಲ್ಲ, ನಾನು ಈಗ ಹಾಗೆ ಪಶ್ಚಾತ್ತಾಪ ಪಟ್ಟು ಹಿಂದಕ್ಕೆ ಹೋದರೆ ನನ್ನ ಘನತೆ, ನನ್ನ ಗೌರವ ಕಡಿಮೆ ಆಗಿಬಿಡುತ್ತದೆ. ನನ್ನ ಕೈ ಕೆಳಗಿರುವಂಥ ಈ ದೇವದೂತರ ಮುಂದೆ ನಾನು ಕೇವಲನಾಗಿ ಕಂಡು ಬರ್ತೇನೆ. ನಾನು ಸುಳ್ಳುಗಾರನು, ನಾನು ಅಹಂಕಾರಿ, ನಾನು ಗರ್ವಿಸ್ತ ಅನ್ನೋದು ಇಲ್ಲಿದ್ದಂಥವ್ರಿಗೆ ಗೊತ್ತಾಗುತ್ತೆ. ಆದ್ದರಿಂದ ನಾನು ದೇವರಿಗೆ ಅಧೀನನಾಗೋದಿಲ್ಲ, ನಾನು ಪಶ್ಚಾತ್ತಾಪ ಪಡೋದಿಲ್ಲ ಎಂಬುದಾಗಿ ಆತನು ನೆನೆಸಿ ಆತನು ದೇವದೂತರಿಗೆ ಹೇಳ್ತಾನೆ, ಈ ದೇವರಲ್ಲಿ ನ್ಯಾಯ ಇಲ್ಲ, ಈತನಲ್ಲಿ ಪ್ರೀತಿ ಇಲ್ಲ, ಈತನಲ್ಲಿ ಕರುಣೆ ಇಲ್ಲ, ಈತನು ಸ್ವಾರ್ಥಿ, ಈತನು ಅಹಂಕಾರಿ, ಈತನು ನಮ್ಮನ್ನು ಆಳಾಗಿ ಇಟ್ಕೊಂಡಿದ್ದಾನೆ ಎಂಬುದಾಗಿ ಆತನು ಹೇಳ್ತಾ 3ರಲ್ಲಿ 1 ಭಾಗ ದೇವದೂತರ ಮನಸ್ಸನ್ನು ಆತನು ಕೆಡಿಸುವಂಥವನಾಗಿದ್ದಾನೆ. ಪ್ರಿಯರೇ, ಹೀಗೆ ಕೆಡಿಸುವಾಗ ದೇವರ ವಾಕ್ಯ ಹೇಳುತ್ತೆ, ನೀನು ನಿನ್ನಲ್ಲಿ ಉಬ್ಬಿದ ಮನಸ್ಸುಳ್ಳವನಾದಿ, ಆದ್ದರಿಂದ ನಾನು ನಿನ್ನನ್ನು ಏನು ಮಾಡಿದೆ, ಪರಲೋಕದಿಂದ ತಳ್ಳಿಬಿಟ್ಟೆನು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಇಂದು ಈ ಲೋಕದಲ್ಲಿ ಸೈತಾನನು ಬಹಳ ಭಯಂಕರವಾದಂಥ ರೀತಿಯಲ್ಲಿ ಹೋರಾಡ್ತಾ ಇದ್ದಾನೆ. ಕಾರಣ ಇಷ್ಟೇ, ದೇವರಿಗೂ ಸೈತಾನನಿಗೂ ನಡುವೆ ಒಂದು ದೊಡ್ಡ ಮಹಾ ಹೋರಾಟ, ಗ್ರೇಟ್ ಕಾಂಟ್ರವರ್ಸಿ ನಡೀತಾ ಇದೆ. ಪ್ರಿಯರೇ, ಈ ಮಹಾ ಹೋರಾಟದಲ್ಲಿ ಈ ಲೋಕದ ಜನರು ನಾವು ಭಾಗಿಗಳಾಗಿದ್ದೇವೆ, ನಾವು ಪಾಲನ ಹೊಂದಿದ್ದೇವೆ. ಈಗ ದೇವರು ನಮ್ಮ ಮುಂದೆ ಇಟ್ಟಿರುವಂಥ ಆಶೀರ್ವಾದ, ನಮ್ಮ ಮುಂದೆ ಇಟ್ಟಿರುವಂಥ ದೊಡ್ಡ ನಿರೀಕ್ಷೆ ಏನಂದರೆ, ನಾವು ದೇವರ ಪಕ್ಷವನ್ನು ವಹಿಸುವ ಪಕ್ಷಕ್ಕೆ, ದೇವರ ಆಜ್ಞೆಗಳನ್ನು ಅನುಸರಿಸಿ ದೇವರಿಗೆ ಮೆಚ್ಚುಗೆಯಾದಂಥ ಜೀವಿತವನ್ನು ಜೀವಿಸುತ್ತಾ, ದೇವರ ನಿಯಮಕ್ಕೆ ಅನುಸಾರವಾಗಿ ನಾವು ನಡೆಯುತ್ತಾ, ದೇವರ ಆಲೋಚನೆಯಲ್ಲಿ ನಾವು ನಡೆಯೋದಾದರೆ, ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಒಂದು ವಿಷಯವನ್ನು ತಿಳಿಸುವಂಥದ್ದನ್ನು ನಾವು ನೋಡ್ತೇವೆ. ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 28ನೇ ವಚನದಲ್ಲಿ ಹೇಳುತ್ತೆ, ಈ ಜನರು ನಿನಗೆ ಹೇಳಿದ ಮಾತುಗಳನ್ನು ಕೇಳಿದ್ದೇನೆ, ಈ ಮಾತುಗಳೆಲ್ಲ ಒಳ್ಳೆಯವೇ,
ನನ್ನಲ್ಲಿ ಭಯ ಭಕ್ತಿಯುಳ್ಳವರಾಗಿ ನನ್ನ ಆಜ್ಞೆಗಳನ್ನು ಅನುಸರಿಸುವ ಮನಸ್ಸು ಯಾವಾಗಲೂ ಅವರಲ್ಲಿ ಇದ್ದರೆ ಎಷ್ಟೋ ಮೇಲು ಎಂಬುದಾಗಿ ದೇವರು ಹೇಳುವಂಥವನಾಗಿದ್ದಾನೆ. ಪ್ರಿಯ ದೇವಜನರೇ, ಇವತ್ತು ನಾವು ನಮ್ಮ ಮನಸ್ಸನ್ನು ಕುರಿತು ಯೋಚನೆ ಮಾಡೋಣ. ನಮಗೆ ದೇವರ ಭಯ ಭಕ್ತಿಯಲ್ಲಿರುವಂಥ ಮನಸ್ಸು, ದೇವರ ಸಂಗಡ ಅನ್ಯೋನ್ಯವಾಗಿರುವಂಥ ಮನಸ್ಸು, ಪ್ರಾರ್ಥನೆಯನ್ನು ಯಥೇಚ್ಛವಾಗಿ ಎಡಬಿಡದೆ ಮಾಡುವಂಥ ಮನಸ್ಸು, ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಮನಸ್ಸು, ಗರ್ವ, ಅಹಂಕಾರ, ನಾನತ್ವ, ದುರಾಲೋಚನೆ, ಕೆಟ್ಟ ನಡೆ ನುಡಿ ಕ್ರಿಯೆಗಳಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ಮೆಚ್ಚುಗೆಯಂಥ ಸ್ವಕೀಯ ಪ್ರಜೆಗಳು, ಯಾಜಕ ವಂಶಸ್ಥರಾಗಿ ಇರುವಂಥ ಮನಸ್ಸು ನಮ್ಮಲ್ಲಿ ಇರೋದಾದರೆ ಎಷ್ಟೋ ಒಳ್ಳೆಯದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಮತ್ತೆ ದೇವರ ವಾಕ್ಯ ಹೇಳುತ್ತೆ, ಅವರಿಗೆ ನಾನು ಯಾವಾಗಲೂ ಶುಭವನ್ನೇ ಉಂಟು ಮಾಡುತ್ತೇನೆ. ಎಂಥ ಅದ್ಭುತವಾದಂಥ ಆಶೀರ್ವಾದವಲ್ಲವೇ? ಈ ಆಶೀರ್ವಾದ ನಮಗೆ ಬೇಕಾದರೆ ನಾವು ದೇವರಿಗೆ ಒಳಗಾಗಬೇಕಾಗಿದೆ ಪ್ರಿಯರೇ. ಇಂದು ಸೈತಾನನು ಭಯಂಕರವಾದಂಥ ರೀತಿಯಲ್ಲಿ ಗರ್ಜಿಸುವ ಸಿಂಹದೊಪಾದಿಯಲ್ಲಿ ಯಾರನ್ನ ನುಂಗ್ಲಿ ಎಂಬುದಾಗಿ ಹುಡುಕ್ತಾ ಆತನು ತಿರುಗುವವನಾಗಿದ್ದಾನೆ. ದೇವರ ವಾಕ್ಯ ಹೇಳುತ್ತೆ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದು ಯೇಸುವಿನ ವಿಷಯವಂತ ಸಾಕ್ಷಿಯನ್ನು ಹೇಳುವವರ ಮೇಲೆ ಸೈತಾನನಿಗೆ ಕೋಪ. ಅವರ ಮೇಲೆ ಯುದ್ಧ ಮಾಡೋದಕ್ಕೆ ಆತನು ಸಮುದ್ರದ ಮರಳಿನಲ್ಲಿ ಬಂದು ನಿಂತಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಈಗ ಸೈತಾನನಿಗೆ ಬಹಳ ಭಯಂಕರವಾದಂಥ ಕೋಪ ದೇವರ ಆಜ್ಞೆಗಳನ್ನು, ಸಬ್ಬತ್ತನ್ನು, ದೇವರ 10 ಆಜ್ಞೆಗಳನ್ನು ಕೈಕೊಂಡು ನಡೆದು ಯೇಸು ಕ್ರಿಸ್ತನೇ ಬರಬೇಕಾದಂಥ ಮೆಸ್ಸಿಯನು, ಆತನ ಮುದ್ರೆಯನ್ನು ಧರಿಸಿಕೊಳ್ಳಿರಿ, ಪ್ರವಾದನೆಯ ಆತ್ಮವನ್ನು ಹೊಂದಿಕೊಳ್ಳಿರಿ, ದೇವರ ನಿಯಮಗಳನ್ನು ಅನುಸರಿಸಿರಿ, ಆರೋಗ್ಯದ ನಿಯಮಗಳನ್ನು ಕೈಕೊಂಡು ನಡೆಯಿರಿ ಎಂಬುದಾಗಿ ಹೇಳುವಂಥ ಜನರ ಮೇಲೆ ಸೈತಾನನು ಭಯಂಕರ ಕೋಪವುಳ್ಳವನಾಗಿ, ರೋಷವುಳ್ಳವನಾಗಿ ಅವರ ಮೇಲೆ ಆತನು ಇಳಿದು ಬಂದಿದ್ದಾನೆ. ತನಗಿರುವ ಕಾಲ ಬಹಳ ಸ್ವಲ್ಪ ಅನ್ನೋದು ಸೈತಾನನಿಗೆ ಗೊತ್ತಿದೆ, ಆದರೆ ನಮಗೆ ಗೊತ್ತಾಗ್ತಾ ಇಲ್ಲ. ನಮಗಿರುವಂಥ ಕಾಲ ಬಹಳ ಜಾಸ್ತಿ ಇಲ್ಲ ಪ್ರಿಯರೇ, ನಮಗಿರುವಂಥ ಕಾಲ ಬಹಳ ಕಡಿಮೆ. ನಾವು ಮಾನಸಾಂತರವನ್ನು ಹೊಂದಿ ದೇವರನ್ನು ಆತುಕೊಳ್ಬೇಕಾಗಿದೆ. ಸೈತಾನನು ಈ ಲೋಕದ ತಂದೆಯಾಗಿದ್ದಾನೆ. ಆತನು ಆದಾಮ ಹವ್ವಳರನ್ನು ಪಾಪದಲ್ಲಿ ಬೀಳಿಸೋದ್ರ ಮೂಲಕ ಈ ಲೋಕವನ್ನು ಆತನು ವಶಪಡಿಸಿಕೊಂಡಿದ್ದಾನೆ. ಆತನು ಈ ಲೋಕದಲ್ಲಿ ಎಲ್ಲ ಜನರನ್ನು ಕೆಟ್ಟ ಮಾರ್ಗಕ್ಕೆ ಎಳೆದು ಅವ್ರನ್ನ ನಾಶಪಡಿಸಿ ಅವ್ರನ್ನ ನರಕದ ಗುಂಡಿಯಲ್ಲಿ ಹಾಕಿ ನನ್ನ ಸಂಗಡಲೇ ಅವರು ಸಹ ನಾಶವಾಗಿ ಹೋಗಬೇಕು ಅನ್ನೋದೇ ಸೈತಾನನ ದೊಡ್ಡ ಆಲೋಚನೆ. ಇದು ತಾನೇ ಸೈತಾನನಿಗೂ ದೇವರಿಗಿರುವಂಥ ದೊಡ್ಡ ವ್ಯತ್ಯಾಸ. ಪ್ರಿಯ ದೇವಜನರೇ, ಸೈತಾನನು ತನ್ನ ಈ ಲೋಕದಲ್ಲಿ ಇದ್ದಂಥ ಎಲ್ಲ ಜನರನ್ನು ಮರುಳುಗೊಳಿಸಲಿಕ್ಕಿದ್ದಾನೆ. ಆತನು ನಾನಾ ಥರವಾದಂಥ ವಿಗ್ರಹಗಳನ್ನು, ನಾನಾ ಥರವಾದಂಥ ವೈಭೋಗದ ಜೀವಿತವನ್ನು, ಬೇರೆ ಬೇರೆ ಚಟಗಳನ್ನು, ಕುಡಿಯೋದ್ರಲ್ಲಿ, ಮಜಾ ಮಾಡೋದ್ರಲ್ಲಿ, ಸಿಗರೆಟ್ ಸೇದೋದ್ರಲ್ಲಿ, ನಾನಾ ಥರವಂಥ ಕೆಲಸ ಕಾರ್ಯಗಳಲ್ಲಿ, ನಾನಾ ಥರವಂಥ ಲೋಕದ ವ್ಯವಹಾರಗಳಲ್ಲಿ ನಮ್ಮನ್ನು ತೊಡಗಿಸಿ ಅದರಲ್ಲಿ ನಮ್ಮನ್ನು ಬ್ಯುಸಿಯಾಗಿರುವಂತೆ ಮಾಡಿ ಆತನು ಬಹಳ ಸಂತೋಷ ಪಡುವವನಾಗಿದ್ದಾನೆ. ಆತನ ದೊಡ್ಡ ಕುತಂತ್ರ ನಾವು ಸತ್ಯದ ಪರಿಜ್ಞಾನವನ್ನು ಹೊಂದಬಾರ್ದು. ಹವ್ವಳಿಗೆ ಆತನು ಹೇಳಿದಂಥ ದೊಡ್ಡ ಮೋಸ ಏನಂದರೆ, ದೊಡ್ಡ ವಂಚನೆ ಏನಂದರೆ, ನೀವು ಹೇಗೂ ಸಾಯುವುದಿಲ್ಲ. ದೇವರು ಹೇಳಿದ್ದನು, ಇದನ್ನು ತಿಂದರೆ ನೀವು ಸಾಯ್ತೀರಾ. ಸೈತಾನ ಹೇಳ್ತಾನೆ, ನೀವು ಹೇಗೂ ಸಾಯುವುದಿಲ್ಲ. ಪ್ರಿಯ ದೇವಜನರೇ, ಇವತ್ತು ಸೈತಾನನು ನಮಗೂ ಸಹ ಇದೇ ಪಾಠವನ್ನು ಹೇಳ್ತಾ ಇದ್ದಾನೆ. ನೀವು ಹೇಗೂ ಸಾಯೋದಿಲ್ಲ, ಪಾಪ ಮಾಡಿಕೊಂಡೇ ಜೀವಿಸ್ಬೋದು. ಕೊನೆಗೆ ಕ್ರಿಸ್ತನು ಬರುವಂಥ ಸಮಯದಲ್ಲಿ ಅಥವಾ ನಮ್ಮ ಜೀವಿತ ಕುಂದಿ ಹೋಗಿ, ಈ ಮುಖ ಬಾಡಿ ಹೋಗಿ, ಕೂದಲೆಲ್ಲ ಉದುರಿ ಹೋಗಿ, ನಮ್ಮ ಕೈಕಾಲುಗಳು ನಡುಗುವಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಹ ಎಲ್ಲ ಕ್ಷೀಣವಾಗಿ ಇನ್ನೇನು ಮರಣ ಸಮೀಪಿಸುತ್ತೆ ಅನ್ನುವಾಗ ನಾನು ಪಶ್ಚಾತ್ತಾಪ ಪಟ್ಟು, ದೇವರೇ ನನ್ನ ಪಾಪವನ್ನು ಕ್ಷಮಿಸು, ನಾನು ಪಾಪಿ, ನಾನು ಅಯೋಗ್ಯ, ನನ್ನನ್ನು ನಿನ್ನ ಪರಲೋಕಕ್ಕೆ ಸೇರಿಸ್ಕೋ ಎಂಬುದಾಗಿ ನೀವು ಸ್ವಲ್ಪ ಕಣ್ಣೀರಿಟ್ಟು ಪ್ರಾರ್ಥಿಸ್ಬಿಟ್ರೆ ದೇವರು ನಿಮ್ಮನ್ನು ಪರಲೋಕಕ್ಕೆ ಕರ್ಕೊಳ್ತಾನೆ. ಆತನು ಬಹಳ ಕರುಣಾಮಯಿ, ಆತನು ಬಹಳ ಪ್ರೀತಿಮಯಿ, ಆತ ನಿಮ್ಮನ್ನು ಪ್ರೀತಿಸ್ತಾನೆ, ಆತ ನಿಮ್ಮನ್ನು ಕನಿಕರಿಸ್ತಾನೆ.
ಯಾಕಂದರೆ ಆತನು ಪ್ರೀತಿಮಯನಲ್ಲವೇ? ನಾನು ನಿನ್ನನ್ನು ಪ್ರೀತಿಸಿರೋದು ಶಾಶ್ವತ ಪ್ರೇಮದಿಂದ ಅಂತ ಹೇಳಿಲ್ಲವೇ ಎಂಬುದಾಗಿ ಇವತ್ತು ಸೈತಾನು ನಮ್ಮನ್ನು ಇದೇ ವಾಕ್ಯಗಳನ್ನು ಉಪಯೋಗಿಸಿಕೊಂಡು ನಮ್ಮನ್ನು ಮೋಸಗೊಳಿಸುವತನಾಗಿದ್ದಾನೆ. ಹೌದು, ನಮ್ಮ ದೇವರು ಪ್ರೀತಿ ಸ್ವರೂಪಿ, ನಮ್ಮ ದೇವರು ಕರುಣಾಮಯನು, ನಮ್ಮ ದೇವರು ದಯಾಸಾಗರನು. ಆತನ ಪ್ರೀತಿ ಅಪಾರ, ಅಪರಿಮಿತ. ಆದರೆ ನನ್ನ ನಿನ್ನ ನ್ಯಾಯ ವಿಚಾರಣೆಯ ದಿನ ಪ್ರಾರಂಭವಾಗಿದೆ ಪ್ರಿಯರೇ. ನ್ಯಾಯ ವಿಚಾರಣೆ ಇನ್ನೇನು ಮುಗಿಯುವಂಥ ಹಂತಕ್ಕೆ ಬಂದಿದೆ ಪ್ರಿಯರೇ. ಈ ನ್ಯಾಯ ವಿಚಾರಣೆ ಮುಗಿಯುವಾಗ ದೇವರು ತೀರಿತು ಎಂಬುದಾಗಿ ಹೇಳೋದಾದರೆ, ನನ್ನ ಹೆಸರು ಜೀವ ಬಾಧ್ಯರ ಪುಸ್ತಕದ ಆ ಪಟ್ಟಿಯಿಂದ ತೆಗೆಯಲ್ಪಡೋದಾದರೆ, ಪರಿಶುದ್ಧಾತ್ಮನು ನನ್ನ ಈ ಲೋಕದಿಂದ ಎತ್ತಲ್ಪಡುವಂಥ ಸಮಯ ಬಂದಿದೆ ಪ್ರಿಯರೇ. ಪರಿಶುದ್ಧಾತ್ಮನು ಎತ್ತಲ್ಪಡೋದಾದರೆ ನಾನು ಮಾನಸಾಂತರವನ್ನು ಹೊಂದುವುದಾದ್ರೂ ಹೇಗೆ? ದೇವರ ವಾಕ್ಯ ಪ್ರಕಟಣೆಯಲ್ಲಿ ಹೇಳುತ್ತೆ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪಾಪಿಯು ಅಥವಾ ದುಷ್ಟನು ಇನ್ನೂ ತನ್ನನ್ನು ಮೈಲಿಗೆ ಮಾಡಿಕೊಳ್ಳಲಿ. ಯಾಕಂದರೆ ಪ್ರೊಬೇಷನ್ ಪೀರಿಯಡ್ ಅಂದರೆ ಪರಿಶುದ್ಧಾತ್ಮನು ಎತ್ತಲ್ಪಟ್ಟಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಪರಿಶುದ್ಧಾತ್ಮನು ಎತ್ತಲ್ಪಡುವಂಥ ಸಮಯ ಬಹಳ ಶೀಘ್ರವಾಗಿದೆ ಪ್ರಿಯರೇ. ದೇವರ ಹಿಂಗಾರು ಬೀಳುವಂಥ ಸಮಯ ಬಹಳ ಹತ್ತಿರವಾಗಿದೆ. ದೇವರ ಪರಿಶುದ್ಧಾತ್ಮನ ಹಿಂಗಾರಿಗಾಗಿ ನಾನು ನೀವು ಮೊಣಕಾಲೂರಿ ಹಗಲು ರಾತ್ರಿ ದೇವರ ಸಹಾಯಕ್ಕಾಗಿ ಬೇಡಬೇಕಾಗಿದೆ. ಸೈತಾನನ ಈ ಒಂದು ಹೋರಾಟವನ್ನು ಜಯಿಸಿ ನಿಲ್ಲಬೇಕಾಗಿದೆ. ಈ ಹೋರಾಟ ನನ್ನ ಸ್ವಂತ ಜ್ಞಾನ, ಬುದ್ಧಿ, ಶಕ್ತಿ ಇದರಿಂದ ಸಾಧ್ಯ ಇಲ್ಲ. ಪ್ರಿಯ ದೇವಜನರೇ, ದೇವರನ್ನು ಹತ್ತುಕೊಳ್ಳೋಣ, ದೇವರ ವಾಕ್ಯವನ್ನು ಧ್ಯಾನಿಸೋಣ, ದೇವರು ಕೊಡುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳೋಣ. ಎಫೆಸ ಪತ್ರಿಕೆ ಅದನ್ನು ನಮಗೆ ಹೇಳುವಂಥದ್ದಾಗಿದೆ. ಈ ಆಯುಧಗಳ ಮೂಲಕ ಸೈತಾನನನ್ನು ನಾವು ಎದುರಿಸೋಣ. ಅಧಿಕಾರದಲ್ಲಿರುವವರೇ, ಜ್ಞಾನಿಗಳೆಂಬುದಾಗಿ ಹೇಳಿಕೊಳ್ಳುವವರೇ, ನಮಗಿರುವಂಥ ತಲಾಂತುಗಳಿಗೆ ಹೆಚ್ಚಿಸಿಕೊಳ್ಳುವವರೇ, ನಮ್ಮ ಸೌಂದರ್ಯಕ್ಕಾಗಿ ಹೆಮ್ಮೆ ಪಡುವಂಥವರೇ, ಆಸ್ತಿ, ಅಂತಸ್ತು, ಘನತೆ, ಗೌರವ ಎಲ್ಲವೂ ನನಗಿದೆ ಎಂಬುದಾಗಿ, ಚಿನ್ನ, ಬೆಳ್ಳಿ, ಬಂಗಾರ ನನಗಿದೆ ಎಂಬುದಾಗಿ ಹೇಳಿಕೊಳ್ಳುವಂಥ ಜನರೇ, ಎಚ್ಚರವಾಗಿರ್ರಿ. ಇವೆಲ್ಲವೂ ಸಹ ಸೈತಾನನ ದೊಡ್ಡ ಮೋಸ, ಸೈತಾನನ ದೊಡ್ಡ ಕುತಂತ್ರಗಳು ನಮ್ಮನ್ನು ನಾಶಪಡಿಸುವಂಥದ್ದಾಗಿದೆ. ಈ ಸಮಯದಲ್ಲಿ ನಾವು ನಮ್ಮ ತಲೆಗಳನ್ನು ಬಾಗಿಸಿ ಪರಿಶುದ್ಧಾತ್ಮನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಆತನಿಗೆ ಮೆಚ್ಚುಗೆ ಅಂತ ಮಕ್ಕಳಾಗಿರಲು ಪ್ರಯಾಸ ಪಡೋಣ, ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದ ತಂದೆಯೇ, ಈ ವಾಕ್ಯವನ್ನು ಕೇಳಿದ್ದೇವೆ. ಸೈತಾನು ನಮ್ಮನ್ನು ಮೋಸಗೊಳಿಸದಂತೆ ನಿನ್ನ ಪರಿಶುದ್ಧ ಆತ್ಮನನ್ನು ನಮಗೆ ಅನುಗ್ರಹಿಸು. ನಮ್ಮಲ್ಲಿರುವಂಥ ಎಲ್ಲ ಗರ್ವ, ಅಹಂಕಾರ, ನಿಂದೆ, ನಮ್ಮಲ್ಲಿರುವಂಥ ಎಲ್ಲ ಕೆಟ್ಟತನವನ್ನು ನಿನ್ನ ನಾಮದಲ್ಲಿ ಬಿಡುಗಡೆಗೊಳಿಸು ಓ ಕರ್ತನೆ. ಆಮೇನ್. ಪ್ರಭು ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ನಿಮಗೆ ಹೆಚ್ಚಾದಂಥ ಮಾಹಿತಿ, ದೇವರ ಪುಸ್ತಕಗಳು, ಕರಪತ್ರಗಳು ಬೇಕಾದ ಪಕ್ಷಕ್ಕೆ ಈ ಕೆಳಗಿನ ವಿಳಾಸಕ್ಕೆ ನೀವು ಬರೆಯುವುದಾದರೆ ನೀವು ದೇವರ ಆಶೀರ್ವಾದವನ್ನು ಹೆಚ್ಚಾಗಿ ಹೊಂದಿಕೊಳ್ಳುವಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.